ಸರ್ಕಾರದ ಎದುರು ನಕ್ಸಲರು ಶರಣಾಗತಿಯಾದ ಹಿನ್ನೆಲೆಯಲ್ಲಿ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಹೇಳಿಕೆ ಕೊಟ್ಟಿದ್ದಾರೆ. ನಕ್ಸಲರ ಶರಣಾಗತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಹೇಳಿಕೆ ಕೊಟ್ಟಿದ್ದಾರೆ. ನಕ್ಸಲ್ ಶರಣಾಗತಿ ಬಳಿಕ ಒಂದು ಕತೆ ಶುರುವಾಗುತ್ತೆ. ನೋಡ್ತಾ ಇರಿ ನೀವು, ಒಂದು ಕತೆ ಶುರುವಾಗುತ್ತೆ. ಸಾಕಷ್ಟು ಸವಾಲುಗಳು ಇದ್ದಾವೆ. ಯಾಕಂದರೆ ಶರಣಾಗತಿ ಅಂತ ಅಂದಾಗ ಶರಣಾಗತರಾಗ್ಬಿಡ್ತಾರೆ. ಅದಾದ ನಂತರ ಅವರು ಪಡುವಂತಹ ಪಾಡು ಅಷ್ಟಿಷ್ಟಲ್ಲ. ಹೀಗಾಗಿ ಸಾಕಷ್ಟು ಸವಾಲುಗಳಿದ್ದಾವೆ. ಈಗ ತಮಿಳುನಾಡು ಸರ್ಕಾರದ ಜೊತೆಯೂ ಕೂಡ ಮಾತನಾಡಬೇಕು. ಅಲ್ಲಿಗೆ ಇಬ್ಬರನ್ನ ಶಿಫ್ಟ್ ಮಾಡಬೇಕು. ಆಗ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ. ಅದು ಈಡೇರಬೇಕಾದ್ರೆ ಇದೇ ಸಿಎಂ ಅವರು ಇರಬೇಕು. ಸಿಎಂ ಸಿದ್ದರಾಮಯ್ಯ ಅವರಿದ್ದಾಗ ಮಾತ್ರ ಅದು ಸಾಧ್ಯವಾಗುತ್ತೆ. ಸಿದ್ದರಾಮಯ್ಯ ಏನಾದರೂ ಬದಲಾಗಿದ್ದೇ ಆದರೆ ಮತ್ತೆ ಸಮಸ್ಯೆಗಳು ಎದುರಾಗುತ್ತೆ. ಹೀಗಾಗಿ ಇದೇ ಸರ್ಕಾರ ಕೊನೆ ತನಕ ಇರಬೇಕು. ಆಗ ಮಾತ್ರ ಈ ಕೆಲಸ ಸರಿಯಾಗಿ ಆಗತ್ತೆ. ಈ ಸಿಎಂಗೆ ಮಾತ್ರ, ಅಂದರೆ ಸಿದ್ದರಾಮಯ್ಯನವರಿಗೆ ಮಾತ್ರ ಆಲೋಚನೆ ಇದೆ ಅಂತ ಬಿಟಿ ಲಲಿತಾ ನಾಯಕ್ ಮಾತನಾಡಿದ್ದಾರೆ. ಈಗ ಕತೆ ಶುರುವಾಗುತ್ತೆ. ಈಗ ಅವ್ರ ಮುಂದೆ ದೊಡ್ಡ ನ್ಯಾಯಾಂಗ ಅದಕ್ಕೆ ಸಹಕರಿಸಬೇಕು, ಸರ್ಕಾರ ಸಹಕರಿಸಬೇಕು, ಜನಗಳು ಸಹಕರಿಸಬೇಕು, ಹೀಗೆಲ್ಲ ಇದೆ. ಅದು ಹಾಗೇ ಆಗಬೇಕು ಅಂತ ನಮ್ಮ ಹೋರಾಟ ಇದೆ. ಮತ್ತು ಒಂದು ರಾಜ್ಯದ ವಿಷಯ ಅಲ್ಲ ಇದು. ಈಗ ತಮಿಳುನಾಡಿಗೂ ಹೋಗ್ಬೇಕಂತ ಮಾಡಿದ್ದೀವಿ ನಾವು. ಮತ್ತು ಕೇರಳಕ್ಕೂ ಕೂಡ ಒಂದು ಸಾರಿ ಹೋಗಿ ಅಲ್ಲಿ ಮುಖ್ಯಮಂತ್ರಿ ಸರ್ಕಾರ ಮಾಡುತ್ತೆ, ಪತ್ರವ್ಯವಹಾರ ಮಾಡುತ್ತೆ, ಎಲ್ಲ ಮಾಡುತ್ತೆ. ಆದರೂ ಕೂಡ ನಮ್ಮದು ಒಂದು ರಿಕ್ವೆಸ್ಟ್ ಅವರಿಗೆ ಇದು ಮಾಡಬೇಕಾಗಿದೆ ಅವ್ರ ಪರವಾಗಿ. ಅಂದರೆ ಈ ಕರ್ನಾಟಕ ಸರ್ಕಾರಕ್ಕೆ ಸ್ವಲ್ಪ ಇದು ಹೊರೆ ಕಡಿಮೆ ಆಗುತ್ತೆ. ಈಗ 6 ಜನದಲ್ಲಿ 2 ಹೋದರೆ ಇನ್ನು 4 ಜನದ ಸಮಸ್ಯೆ ಅದು ಬಗೆಹರಿಸಬೇಕಾಗತ್ತೆ. ಇನ್ನು ಈಗ ಈ ಮುಖ್ಯವಾಹಿನಿಗೆ ಬಂದಿರುವಂಥ ಜನಗಳ ಬೇಡಿಕೆ ಈಡೇರಿಸಲೇಬೇಕು ಅಂತ ಮುಖ್ಯಮಂತ್ರಿಗಳಿಗಿದೆ. ಆದರೆ ಇದೇ ಮುಖ್ಯಮಂತ್ರಿ ಕೊನೆ ತನಕ ಇರಬೇಕಾಗ್ತದೆ, ಇದೇ ಸರ್ಕಾರ ಕೊನೆ ತನಕ ಇರಬೇಕಾಗುತ್ತೆ. ಒಂದು ವೇಳೆ ನಡುವೆ ಏನಾದರೂ ವ್ಯತ್ಯಾಸ ಆದರೆ ಇವೆಲ್ಲವೂ ಕೂಡ ಬಹಳ ಬದಲಾವಣೆ ಆಗಿಬಿಡುತ್ತೆ. ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ಯಾಕೆಂದರೆ ತುಂಬ ಸಮಾಜವಾದಿ ಚಿಂತಕರು ಮತ್ತು ಅತ್ಯಂತ ಮಾನವೀಯತೆ ಇರುವಂಥ ಜನಗಳು ಮಾತ್ರ ಈ ಥರದ ಒಂದು ಇದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮುಖ್ಯಮಂತ್ರಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು. ನಂಗೆ ಭಾಳ ಆಶ್ಚರ್ಯ ಆಯಿತು ನೋಡಿ. ನಿಮ್ಮ ಹೋರಾಟ ಅಂದರೆ ಅವರು ಯಾವುದೋ ಮೊದಲಿನ ಶಸ್ತ್ರಾಸ್ತ್ರ ಹಿಡಿದು ಹೋರಾಟ ಅಲ್ಲ, ಬೇರೆ ನಾವುಗಳು ಮಾಡ್ತಿದ್ದೀವಲ್ಲ ಈಗ ಇಲ್ಲಿ ಅಂಥ ಹೋರಾಟಗಳು. ಅಂದರೆ ಇನ್ನೊಬ್ಬರಿಗಾಗಿ ದುಡಿಯುವಂಥ ಮನಸ್ಸಿದೆ ನಮಗೆ. ನಾವು ಎಷ್ಟೇ ಕೂಲಿ ನಾಲಿ ಮಾಡಿ ಊಟ ಮಾಡಿದರೂ ಕೂಡ ನಾವು ಕಷ್ಟದಲ್ಲಿರುವಂಥವರಿಗಾಗಿ ಹೋರಾಟ ಮಾಡ್ತೀವಿ ಅನ್ನೋ ಮಾತು ಅದು ಅರ್ಥ ಬರುತ್ತೆ. ಅದಕ್ಕೆ ಮುಖ್ಯಮಂತ್ರಿ ಹೇಳಿದರು, ನೀವು ಮಾಡಿ, ಹೋರಾಟ ಮಾಡೋದು ನಮ್ಮ ಸಂವಿಧಾನದಲ್ಲೇ ಇದೆ. ಆದ್ದರಿಂದ ಹೋರಾಟ ಮಾಡಿ ನ್ಯಾಯ ಪಡೀರಿ. ಆದರೆ ಶಸ್ತ್ರಗಳನ್ನು ಹಿಡಿದು ನೀವೇನಾದರೂ ಹಿಂಸೆ ಮಾಡಿದರೆ ಅದನ್ನು ನಮ್ಮ ಸರ್ಕಾರ ಸಹಿಸೋದಿಲ್ಲ ಅನ್ನೋ ಮಾತನ್ನು ಹೇಳಿದರು. ಏನು ನಕ್ಸಲೀಯರು ಬಂದಿದ್ದಾರೆ, ಈಗ ಕತೆ ಶುರುವಾಗುತ್ತೆ. ಈಗ ಅವ್ರ ಮುಂದೆ ದೊಡ್ಡ ನ್ಯಾಯಾಂಗ ಅದಕ್ಕೆ ಸಹಕರಿಸಬೇಕು, ಸರ್ಕಾರ